ವಾವ್ ವಾತಿಯಾರ್ ಕಾರ್ತಿಕ್ ಅಂಡ್ ಕೃತಿ ಶೆಟ್ಟಿ ಆಕ್ಟ್ ಮಾಡಿ ನೆಲನ್ ಕುಮಾರಸ್ವಾಮಿ ಅವರು ಡೈರೆಕ್ಷನ್ ಬಂದಂತ ಸಿನಿಮಾ. ಇದೊಂದು ಆಕ್ಷನ್ ಕಾಮಿಡಿ ಫಿಲಂ ಅಂತ ಹೇಳಲಾಗಿತ್ತು. ಅಂಡ್ ಇದರ ಒಂದ್ ಲೈನ್ ಸ್ಟೋರಿ ಹೇಳೋಣ ಅಂತಂದ್ರೆ ಸ್ಟೋರಿ ಇದರಲ್ಲಿ ಇಲ್ಲ. MG ಅವ್ರನ್ನ ತೋರಿಸ್ಬೇಕು ಅಷ್ಟೇ, ಅದಕ್ಕೆ ಏನೇನ್ ಬೇಕು ಮಾಡಿದ್ದಾರೆ, ಅದು ಬಿಟ್ಟು ಫಿಲಂ ಅಲ್ಲಿ ಸ್ಟೋರಿ ಇರಬೇಕು ಅನ್ನೋದನ್ನ ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಕಾರ್ತಿಕ್ ಅವರ ಲಾಸ್ಟ್ ಫ್ಯೂ ಫಿಲಂ ಚೆನ್ನಾಗಿತ್ತು ಅಂತ ಹೇಳಿ ಈ ಫಿಲಂ ಕೂಡ ಒಂದ್ ಒಳ್ಳೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋದೆ, ಆದ್ರೆ ಹೇಳ್ಕೊಳ್ಳೋ ರೇಂಜ್ ಅಲ್ಲಿ ಇರ್ಲಿಲ್ಲ. ಇನ್ನು ಫಿಲಂ ಅಲ್ಲಿ ಕಾರ್ತಿಕ್ ಅವರು ಸ್ಟೋರಿನ ಫುಲ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ, ಅದು ವರ್ಕೌಟ್ ಆಗಿಲ್ಲ. ಇನ್ನು ಹೀರೋಯಿನ್ ಕೃತಿ ಶೆಟ್ಟಿ ಅವ್ರನ್ನ ಫಿಲಂ ಅಲ್ಲಿ ಹೀರೋಯಿನ್ ಬೇಕು ಅಂತ ತಗೊಂಡು ಅವಾಗ ಅವಾಗ ತೋರಿಸ್ಬೇಕಲ್ಲ ಅಂತ ತೋರಿಸಿದ್ದಾರೆ ಅಂತ ಅನ್ನಿಸ್ತು. ಅದು ಬಿಟ್ಟು ಇವ್ರನ್ನ ಸ್ವಲ್ಪ ಕ್ಯೂಟ್ ಆಗಿ ಮತ್ತೆ ಗ್ಲಾಮರಸ್ ಆಗಿ ತೋರಿಸಿದ್ದಾರೆ, ಬಟ್ ಇವರ ಇಂಪ್ಯಾಕ್ಟ್ ಫಿಲಂ ಅಲ್ಲಿ ಇರ್ಲಿಲ್ಲ. ಈ ಮೂವಿ ಶುರುವಾಗಿ ಇಷ್ಟು ಲೇಟ್ ಆಗಿ ಇಷ್ಟೆಲ್ಲಾ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡ್ ಬಂದಾಗ್ಲೇ ನಾವ್ ಅರ್ಥ ಮಾಡ್ಕೊಬೇಕಿತ್ತು ಇದು ಹೆಂಗಿರುತ್ತೆ ಅಂತ. ಯಾಕೋ ಈ ಸಲ ಪೊಂಗಲ್ಗೆ ತಮಿಳ್ ಫಿಲಂ ಇಂದ ಯಾವ ಹಿಟ್ ಫಿಲಂ ಕೂಡ ಸಿಗ್ಲಿಲ್ಲ. ವಿಜಯ್ ಅವರ ಜನನಾಯಕನ್ ರಿಲೀಸ್ ಆಗ್ಬೇಕಿತ್ತು ಅಂತ ಫೀಲ್ ಆಯ್ತು. ಹಾಗೆ ಪರಾಶಕ್ತಿ ಕೂಡ ಒಂದು ಆವರೇಜ್ ಫಿಲಂ ಆಗಿದ್ರಿಂದ ಡೆಫಿನೆಟ್ಲಿ ಈ ಸಲ ಪೊಂಗಲ್ಗೆ ತಮಿಳ್ ಆಡಿಯನ್ಸ್ಗೆ ಇದೊಂದು ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ. ಇನ್ನು ಈ ಫಿಲಂ ಅಲ್ಲಿ ಇಷ್ಟ ಆಗಿದ್ದು ಏನು ಅಂತಂದ್ರೆ ಕಾರ್ತಿಕ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಹಾಗೆ ಇವರ ಕಾಮಿಡಿ ಮತ್ತೆ ಟೈಮಿಂಗ್ ಕೂಡ ಚೆನ್ನಾಗಿತ್ತು. ಇನ್ನು ಕೃತಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಮತ್ತೆ ಸತ್ಯರಾಜ್ ಅವರ ಪರ್ಫಾರ್ಮೆನ್ಸ್ ಓಕೆ ಓಕೆ ಅಂತ ಫೀಲ್ ಕೊಡ್ತು. ರಾಜ್ ಕಿರಣ್ ಅವರ ಸೆಂಟಿಮೆಂಟ್ ಮತ್ತೆ ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿತ್ತು. ಹಾಗೆ ಮಧ್ಯೆ ಮಧ್ಯೆ ಬಂದಂತ ಕೆಲವೊಂದು ಜೋಕ್ಸ್ಗಳು ಓಕೆ ಓಕೆ ಅನ್ನೋ ಫೀಲ್ ಕೊಡ್ತು. ಇನ್ನು ನನಗೆ ಏನ್ ವರ್ಕೌಟ್ ಆಗಿಲ್ಲ ಅಂತ ಅನ್ಸಿದ್ದು ಅಂದ್ರೆ ಫಸ್ಟ್ ಆಫ್ ಆಲ್ ಸ್ಟೋರಿನೇ ಇರ್ಲಿಲ್ಲ. ಸೊ ನನ್ಗೆ ಸ್ಟೋರಿ ಇಲ್ಲದೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮ್ಯೂಸಿಕ್ ಆದ್ರೂ ಚೆನ್ನಾಗಿದೆಯಾ ಅಂತಂದ್ರೆ ಅದು ಕೂಡ ನನ್ಗೆ ಇಂಪ್ರೆಸ್ ಮಾಡಲಿಲ್ಲ, ಅದು ಒಂದು ಅವರೇಜ್ ಆಗಿತ್ತು ಅಷ್ಟೇ. ಫಿಲ್ಮೋಗ್ರಫಿ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ರೀತಿಲಿ ಇರ್ಲಿಲ್ಲ, ಇನ್ನ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತೇನೋ. ಹಾಗೆ ಈ ಫಿಲಂ ಅಲ್ಲಿ ಕಿಕ್ ಕೊಡುವಂತ ಎಲಿಮೆಂಟ್ಸ್ ಆಗಿರ್ಲಿ ಅಥವಾ ಸೀನ್ಸ್ ಗಳಾಗಿರ್ಲಿ ಯಾವ್ದು ಇರ್ಲಿಲ್ಲ. ಫೈನಲಿ ನನ್ನ ಕೇಳಿದ್ರೆ ಕಾರ್ತಿ ಅವರ ಆಕ್ಟಿಂಗ್ ಚೆನ್ನಾಗಿತ್ತು, ಕೃತಿ ಅಂಡ್ ಸತ್ಯರಾಜ್ ಅವರ ಆಕ್ಟಿಂಗ್ ಓಕೆ ಓಕೆ, ಅಷ್ಟು ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ಸೊ OTT ರಿಲೀಸ್ಗೆ ವೆಯ್ಟ್ ಮಾಡಿ, ಆದಷ್ಟು ಬೇಗ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಇಫ್ ಇನ್ ಕೇಸ್ ನಿಮ್ ಹತ್ರ ಹಣ ಇದೆ ಅಂತಂದ್ರೆ ನೀವು ಹೋಗಿ ನೋಡ್ತೀನಿ ಅಂತ ಅನ್ಸಿದ್ರೆ ಹೋಗಿ ನೋಡ್ಬೋದು. ಕಾರ್ತಿ ಅವರ ಫ್ಯಾನ್ ಆಗಿದ್ರೆ ಮಾತ್ರ ಒನ್ ಟೈಮ್ ನೀವು ಹೋಗಿ ನೋಡ್ಬೋದು ಅಂತ ಹೇಳ್ತೀನಿ. ಇನ್ನು ನೀವು ಆಲ್ರೆಡಿ ಫಿಲಂನ ನೋಡಿದ್ರೆ ನಿಮ್ಗೆ ಮೂವಿ ಏನ್ ಅನ್ನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.